ಗುಡ್ಡ ಕುಸಿದು ಮೂವರು ಸಾವನ್ನಪ್ಪಿದ ದುರ್ಘಟನೆ ತೀರ್ಥಹಳ್ಳಿಯ ಇಂದಿರಾನಗರದಲ್ಲಿ ಆಗಸ್ಟ್ 2ರ ರವಿವಾರ ನಸುಕಿನ ಜಾವ 2:30 ವೇಳೆ ನಡೆದಿದೆ. ಮಳೆಯ ಅಬ್ಬರ ಹೆಚ್ಚಾಗಿದ್ದರಿಂದ ಗುಡ್ಡ ಕುಸಿದಿದ್ದು ಕೆಳಭಾಗದಲ್ಲಿ ಶೆಡ್ ನಿರ್ಮಾಣ ಮಾಡಿಕೊಂಡು ವಾಸವಾಗಿದ್ದ ಒಂದೇ ಕುಟುಂಬದ ಮೂವರು ಸಾವನ್ನಪ್ಪಿದ್ದಾರೆ. ಮೃತ ದುರ್ದೈವಿಗಳನ್ನ ಕೊಪ್ಪಳ ಜಿಲ್ಲೆಯ ಗಂಗಾವತಿಯ ಕೊಕ್ಕರೆಗಾರು ಗ್ರಾಮ ಮೂಲದ 35 ವರ್ಷದ ಮಲ್ಲಿಕಾರ್ಜುನ, 28 ವರ್ಷದ ನಾಗವೇಣಿ, 3 ವರ್ಷದ ಸಂತೋಷ ಎಂದು ಗುರುತಿಸಲಾಗಿದೆ. ಮೂವರ ಶವಗಳು ಮಣ್ಣಿನ ಅಡಿಯಲ್ಲಿ ಸಿಲುಕಿಕೊಂಡಿದ್ದು ಹೊರತೆಗೆಯಲು ಪೊಲೀಸ್ ಇಲಾಖೆ ಹಾಗೂ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಹರಸಾಹಸ ಪಟ್ಟು ಕೊನೆಗೂ ಮಣ್ಣಿನಡಿ ಸಿಲುಕಿದ್ದ ಶವಗಳನ್ನು ಹೊರತೆಗೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಪಕ್ಕದ ಶೆಡ್ನಲ್ಲಿದ್ದವರಿಗೂ ಗಂಭೀರ ಗಾಯಗಳಾಗಿದ್ದು ಅವರನ್ನ ತೀರ್ಥಹಳ್ಳಿಯ ಜಯಚಾಮರಾಜೇಂದ್ರ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ. ತೀರ್ಥಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ನಡೆದಿದೆ. ಈ ಬಡವರಿಗೆ ಸೂಕ್ತ ರೀತಿಯ ವ್ಯವಸ್ಥೆಯನ್ನು ಮಾಡದೇ ಇದ್ರೆ ಇವು ಸದಾಕಾಲ ನಡೀತಾನೆ ಇರುತ್ತೆ. ಈಗ 35 ಜನ ಲೇಬರ್ಸ್ ಬಂದಿದ್ದಾರೆ, ಕೊಪ್ಪಳ, ಗಂಗಾವತಿ, ದಾವಣಗೆರೆ ಎಲ್ಲೆಲ್ಲಿಂದ ಬಂದಿದ್ದಾರೆ. ಅವ್ರು ಎಲ್ಲೂ ಖಾಸಗಿ ಜಾಗದಲ್ಲಿ ಇರಕ್ ಸಾಧ್ಯ ಇಲ್ಲ. ಮತ್ತೆ ಅವ್ರು ಬಂದಿರೋದೇ ಕೂಲಿಗೆ, ಬಾಡಿಗೆ ಮನೆ ಇರಕ್ ಸಾಧ್ಯ ಇಲ್ಲ. ಎಲ್ಲೋ ಒಂದ್ ಕಡೆ ಶೆಡ್ ಹಾಕೋಬೇಕು, ಸರ್ಕಾರಿ ಶೆಡ್ ಹಾಕೋತಾರೆ. ಈ ರೀತಿಯ ದುರ್ಘಟನೆ ನಡೆಯುತ್ತೆ. ಈಗೆಲ್ಲ ಆಲ್ಮೋಸ್ಟ್ 30-35 ಜನ ಇಲ್ಲಿ ಕೆಲ್ಸಕ್ಕೆ ಬಂದಿದ್ದಾರೆ, ಎಲ್ಲೆಲ್ಲೋ ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ. ಸರ್ಕಾರಿ ಜಾಗದಲ್ಲಿ ಕಟ್ಕೊಂಡಿದ್ದಾರೆ. ಈಗ ನೋಡಿ, ಇವರು ಕಟ್ಟಿದವರು ಬಡವರೇ, ಇಲ್ಲಿ ಕಟ್ಟಿ ಮನೆ ಇದೆಯಲ್ಲ ಅವನು ಬಡವನೇ. ಸರ್ಕಾರಗಳು ಯಾವಾಗ್ಲೂ ಕೂಡ ಬಡವರಿಗೆ ವಸತಿ ಕಲ್ಪಿಸ್ತಕ್ಕಂಥ ಸಂದರ್ಭದಲ್ಲಿ ಪರ್ಯಾಯ ವ್ಯವಸ್ಥೆ ಮಾಡಬೇಕು. ಈಗ ಆ ಕುಟುಂಬಗಳಿಗೆ ಪರ್ಯಾಯ ವ್ಯವಸ್ಥೆ ಮಾಡಬೇಕು. ತತ್ಕ್ಷಣದಲ್ಲಿ ನೋಡಿ, ಅವ್ರಿಗೆ ಅಲ್ಲಿ ಕೂಲಿಗಾಗಿ ಇಲ್ಲಿ ಬಂದವರು ಕೊಪ್ಪಳ ಗಂಗಾವತಿಯಿಂದ ಬಂದಿದ್ದಾರೆ ದುಡಿಮೆ ಮಾಡೋದಕ್ಕೆ. ಈಗ 3 ಜನ ಸತ್ತೋಗಿದ್ದಾರೆ. 35 ಜನ ಇದ್ದಾರೆ, 35 ಜನ ಇದ್ದಾರೆ. ಅವರು ಕೂಲಿಗೆ ಬಂದಿದ್ದಾರೆ. ಅವ್ರು ಯಾರು ತೀರ್ಥಹಳ್ಳಿಯವರಲ್ಲ, ಎಲ್ಲ ಹೊರಗಡೆಯಿಂದ ಇಲ್ಲಿ ಕೂಲಿಯಾಗಿ ಬಂದವರು. ಸರ್ಕಾರ ಏನ್ ಕ್ರಮ ತಗೊಳ್ಬೇಕು ಅದಕ್ಕೆ ನಾವು ಒತ್ತಾಯ ಮಾಡ್ತಕ್ಕಂಥದ್ದು ಮಾಡಿದ್ದೇವೆ. ಖಂಡಿತವಾಗಿ ಮಾತಾಡ್ತೇನೆ. ಸಂಬಂಧಪಟ್ಟ ಈಗ ಜಾರ್ಜ್ ಇದ್ದಾರೆ, ನಾವು ಅವ್ರ ಜೊತೆಗೆ ಮಾತಾಡ್ತೇನೆ ಪರಿಹಾರ ಕೊಡೋದಕ್ಕೆ. ಈಗಾಗಲೇ AC ಬರ್ತಾ ಇದ್ದಾರೆ. ತಹಶೀಲ್ದಾರ್ ರಜೆ ಮೇಲೆ ಹೋಗಿದ್ದಾರೆ, ಏನೋ ಗೊತ್ತಿಲ್ಲ ನನಗೆ. ತಹಶೀಲ್ದಾರ್ ಬಾರೆ ಎಲ್ಲ ಇದ್ದಾರೆ, ಕೋರ್ಟಿಗೆ ಅಂತ ಹೋಗಿದ್ದಾರೆ ನಿನ್ನೆ. ಹೇಳಿ ಬಂದಿದ್ದೀವಿ